ವಿಮಾನದುರ್ಗ, ವಿಮಾನಗಿರಿ ಅಂತ ಕರಿತಕ್ಕಂತಹ ಉಡುಪಿಯ ಪಾಜಕದ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಬೆಟ್ಟ, ಅದರಲ್ಲಿ ಪರಶುರಾಮ ದೇವರು ತಾವೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದುರ್ಗಾ ಮೂರ್ತಿ ಇದೆ. ಅಂತಹ ದುರ್ಗೆಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ ಆ ಪಾಜಕದ ಬಳಿ ಇರತಕ್ಕಂಥ ದುರ್ಗಾ ಬೆಟ್ಟ. ಅದೇ ರೀತಿಯಾಗಿ ಅನೇಕ ದುರ್ಗೆಯ ವಿಶೇಷ ಸ್ಥಾನಗಳಿದೆ. ಅಲ್ಲೆಲ್ಲ ಕಡೆಯೂ ಕೂಡ ದುರ್ಗೆಯ ವಿಶೇಷವಾದ ಪೂಜೆ ಈ ನವರಾತ್ರಿಯಲ್ಲಿ ನಡೆಯುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೋ ಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಮ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ್ಯ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶರದೃತುವಿನ ಶುಕ್ಲ ಪಕ್ಷದಲ್ಲಿ ಮೊದಲನೆಯ 9 ದಿನಗಳು ವಿಶೇಷವಾಗಿ ದುರ್ಗೆಯ 9 ರೂಪಗಳನ್ನು ಆರಾಧನೆ ಮಾಡಬೇಕು. ಆ ಆರಾಧನೆ ಮಾಡುವಂತಹ ಹಬ್ಬವನ್ನೇ ನವರಾತ್ರಿ ಅಂತ ಕರಿತೀವಿ. 2 ರೀತಿಯಾದ ನವರಾತ್ರಿಯನ್ನು ನಾವು ನಮ್ಮ ಪಂಚಾಂಗಗಳಲ್ಲಿ ನೋಡ್ತೀವಿ. ಒಂದು ಚೈತ್ರಿ ನವರಾತ್ರಿ, ಇನ್ನೊಂದು ಶಾರದೀ ನವರಾತ್ರಿ ಅಂತ. ಶಾರದೀ ನವರಾತ್ರಿ ಅಂದರೆ ಶರದೃತುವಿನ ಪ್ರಾರಂಭದಲ್ಲಿ ಆಶ್ವಯುಜ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿಯಿಂದ ನವಮಿ ತಿಥಿವರೆಗೂ ಇರತಕ್ಕಂಥ ನವರಾತ್ರೋತ್ಸವ, ಅದನ್ನು ಶಾರದೀ ನವರಾತ್ರಿ ಅಂತ ಕರಿತೀವಿ. ಇನ್ನೊಂದು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರತಿಪತ್ನಿಂದ ನವಮಿವರೆಗೂ ಆಚರಿಸ್ತಕ್ಕಂಥ ನವರಾತ್ರೋತ್ಸವ. ಈ ಎರಡರಲ್ಲೂ ಕೂಡ ದುರ್ಗೆಯ 9 ರೂಪಗಳ ವಿಶೇಷವಾದ ಆರಾಧನೆಯನ್ನು ಮಾಡ್ತೇವೆ. ಅದರಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಶಾರದೀ ನವರಾತ್ರಿ. ಶರದೃತುವಿನ ಆಶ್ವಿನ ಮಾಸ ಶುಕ್ಲ ಪಕ್ಷದ ಪ್ರತಿಪತ್ತಿಥಿಯಿಂದ ನವಮಿ ತಿಥಿವರೆಗೂ ಆ ದುರ್ಗೆಯ ಬೇರೆ ಬೇರೆ ರೂಪಗಳನ್ನು ಆರಾಧನೆ ಮಾಡ್ತೇವೆ. ಆ ಮಹಿಷಾಸುರನ ಸಂಹಾರಕ್ಕಾಗಿ, ಮಧುಕೈಟಭನ ಸಂಹಾರಕ್ಕಾಗಿ ಆ ದುರ್ಗೆ ಈ 9 ದಿನಗಳ ಕಾಲವೇ ಯುದ್ಧವನ್ನು ಮಾಡಿದ್ದು. 9 ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ಅನೇಕ ಶತ್ರುಗಳನ್ನು, ಮಧುಕೈಟಭ, ಶುಂಭನಿಶುಂಭ, ಮಹಿಷಾಸುರ ಮುಂತಾದಂತಹ ರಕ್ತಬೀಜಾಸುರ ಮುಂತಾದ ಅನೇಕ ರಾಕ್ಷಸರನ್ನು ಕೊಂದಿದ್ದರಿಂದ ಆ 9 ದಿನಗಳ ಕಾಲ 9 ದುರ್ಗೆಯರ ಆರಾಧನೆಯನ್ನು ಮಾಡುವಂಥದ್ದು ವಿಶೇಷ. ಅದೇ ರೀತಿ ಆ ಪ್ರಕೃತಿ ಈಗ ತುಂಬ ನಳನಳಿಸ್ತಾ ಎಲ್ಲ ನದಿಗಳಲ್ಲಿ ಹೆಚ್ಚಿನ ನೀರು, ಎಲ್ಲ ಕಡೆ ಪ್ರಕೃತಿ ಹಚ್ಚ ಹಸಿರಾಗಿರುತ್ತೆ. ಆದ್ದರಿಂದ ಆ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂತಹ ಆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ವಿಶೇಷ ಸಂದರ್ಭ ಈ ನವರಾತ್ರೋತ್ಸವದಲ್ಲಿ ಬರ್ತದೆ. ಅದರಲ್ಲೂ ಆ ಮಹಾಲಕ್ಷ್ಮಿ ಪ್ರಕೃತಿ ಅಭಿಮಾನಿ, ಅವಳದು 3 ರೂಪಗಳಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ 3 ರೂಪಗಳು ಆ ದೇವಿಯದ್ದಿದೆ. ಆ ದೇವಿಯ 3 ರೂಪಗಳನ್ನು ಈ 9 ದಿನಗಳಲ್ಲಿ ಆರಾಧನೆ ಮಾಡೋದು. ಮೊದಲನೇ 3 ದಿನ ಮಹಾಕಾಳಿಯ ಆರಾಧನೆ ಮಾಡಿದರೆ, ಮಧ್ಯದ 3 ದಿನ ಮಹಾಲಕ್ಷ್ಮಿ ಆರಾಧನೆ, ಅಂತ್ಯದ 3 ದಿನ ಮಹಾಸರಸ್ವತಿ ಆರಾಧನೆಯನ್ನು ಮಾಡಿ ಆ ಪ್ರಕೃತಿ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮಿಯ ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಈ ನವರಾತ್ರಿ ಉತ್ಸವ. ಅದರಲ್ಲಿ ಮಹಾಕಾಳಿ, ಅವಳು ದುರ್ಗಾ, ಚಾಮುಂಡ ಅಂತಲೂ ಅವಳನ್ನು ಕರೀತಾರೆ. ಅವಳು ಮಹಿಷಾಸುರ ಮರ್ದಿನಿಯಾಗಿದ್ದಾಳೆ. ಶುಂಭ ನಿಶುಂಭರ, ಮಧುಕೈಟಭರ ಎಲ್ಲರನ್ನೂ ನಾಶ ಮಾಡ್ತಾಳೆ. ಈ ಮಧುಕೈಟಭರು ಬೇರೆ ಯಾರಲ್ಲ, ಅವರು ದೊಡ್ಡ ರಾಕ್ಷಸರು. ಅವರು ಮಲದಿಂದ ಹುಟ್ಟಿರ್ತಕ್ಕಂಥವ್ರು. ಅಜ್ಞಾನವೇ ಒಂದು ಮಲ, ಅದರಿಂದ ಹುಟ್ಟುವಂಥ ದುರ್ಗುಣಗಳು ನಮಗೆ ಸಂಶಯ ಮತ್ತು ವಿಪರೀತ ಜ್ಞಾನ. ಎಲ್ಲ ವಿಷಯದಲ್ಲೂ ಸಂಶಯ, ಎಲ್ಲವೂ ಕೂಡ ವಿಪರೀತವಾಗಿ ತಿಳ್ಕೊಳ್ತಾ ಇದ್ದರೆ ನಮ್ಮ ಜೀವನ ಯಾವತ್ತೂ ಸರಿಯಾದ ದಾರಿಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಾಕಾಳಿಯನ್ನು, ಆ ಚಾಮುಂಡೆಯನ್ನು ಆರಾಧನೆ ಮಾಡಿದರೆ ಅವಳು ಹೇಗೆ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ್ಲೋ ಆ ರೀತಿಯಾಗಿ ಆ ದುರ್ಗೆ, ಆ ಚಾಮುಂಡಿ ನಮ್ಮ ಜೀವನದಲ್ಲಿರ್ತಕ್ಕಂತಹ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ಎಲ್ಲವನ್ನೂ ಕೂಡ ನಿವಾರಣೆ ಮಾಡಿ
ಸನ್ಮಾರ್ಗದಲ್ಲಿ ನಮ್ಮನ್ನು ಹೋಗುವಂತೆ ಮಾಡ್ತಾಳೆ. ಅಷ್ಟೇ ಅಲ್ಲ, ದುರ್ಗೆ ಅಂದರೆ ಯಾಕೆ ಅವಳಿಗೆ ದುರ್ಗಾ ಅಂತ ಹೆಸರು ಬಂತು ಅನ್ನೋ ಪ್ರಶ್ನೆಗೆ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಎಂಬಂಥ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದುರ್ಜ್ಞೇಯತ್ವಾತ್ ದುಃಖಗತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈ ಸತಾ ಮುಭಯ ಭೂಮಿತ್ವಾತ್ ದುರ್ಗಾತ್ವಂ ಹೃದ್ಗು ಆಶ್ರಯಾತ್ ಅಂತ ಹೇಳ್ತಾರೆ. ದುರ್ಗೆ ಅಂತಂದ್ರೆ ಯಾಕೆ ಕರೀತಾಳೆ? ದುರ್ಜ್ಞೇಯತ್ವಾತ್, ಅವಳನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ. ಹೇಗೆ ಆರಾಧನೆ ಮಾಡಬೇಕು ಅವಳನ್ನು ಅನ್ನೋದು ತಿಳ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಅವಳು ದುರ್ಗಾ. ಆಮೇಲೆ ಸಜ್ಜನರನ್ನು, ಹಾಗಾದ್ರೆ ಅವಳು ಆರಾಧನೆ ಮಾಡಲಿಕ್ಕೆ ನಾವು ಯಾಕೆ ಕಷ್ಟಪಡಬೇಕು? ನಂಗೆ ಆರಾಧನೆ ಮಾಡಲಿಕ್ಕೆ ಆಗಲ್ಲ, ಅವನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಯಾಕೆ ನಾವು ಅವಳನ್ನು ಹೇಗೆ ಹೋಲಿಸ್ಕೊಳ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳಿದ್ರು, ಅದೆಲ್ಲವರು ಕೂಡ ದುಷ್ಟ ಜನರಿಗೆ. ಸಜ್ಜನರಿಗಾಗುವಾಗ ಅವಳು ತುಂಬ ಸುಲಭಳು, ದುರ್ಜನರಿಗಾಗುವಾಗ ತುಂಬ ಕಷ್ಟ. ಅವಳನ್ನು ಆರಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಅವಳು ಮನಸ್ಸಲ್ಲಿ ನಿಲ್ಲೋದೇ ಇಲ್ಲ. ಅಷ್ಟೇ ಅಲ್ಲ, ಅವಳು ಕಷ್ಟವನ್ನು ಕೊಡ್ತಾಳೆ. ಯಾರಿಗೆ ಕಷ್ಟ ಕೊಡ್ತಾಳೆ? ಯಾರು ವೇದ ನಿಂದಕರೋ, ಯಾರು ಧರ್ಮ ನಿಂದಕರೋ ಅಂತಹ ದುಷ್ಟ ಜನರಿಗೆ ಅವಳು ಕಷ್ಟವನ್ನು ಕೊಡ್ತಾಳೆ. ಹಾಗಾಗಿ ದುರ್ಗಾ. ಆಮೇಲೆ ಸಜ್ಜನರಿಗೆ ಆಶ್ರಯ ತಾಣಳಾಗಿದ್ದಾಳೆ. ಎಲ್ಲ ಸಜ್ಜನರು ಅವಳು ಆರಾಧನೆ ಮಾಡಿದರೆ ಅವಳು ಖಂಡಿತವಾಗಿ ಕೂಡ ಅವಳನ್ನು ರಕ್ಷಣೆ ಮಾಡ್ತಾಳೆ. ಇದನ್ನು ಭಾಗವತದಲ್ಲೂ ಕೂಡ ಗಮನಿಸ್ಬೋದು. ಆ ಜಡಭರತ ಉಪಾಖ್ಯಾನದಲ್ಲಿ ಅವನು ಜಡಭರತ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಹೊಲದಲ್ಲಿ ಓಡಾಡ್ಕೊಂಡಿರ್ಬೇಕಾದ್ರೆ ಒಬ್ಬ ರಾಜ ತಾನು ಮಾನವನ ಬಲಿಯನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾಗ ದಷ್ಟಪುಷ್ಟನಾದ ಇವನು ಹೀಗೆ ತಿರುಗಾಡ್ತಾ ಇದ್ದ. ಜ್ಞಾನಿಯಾಗಿದ್ದರು, ಅವಧೂತನಾಗಿದ್ದರೂ ಅವನಿಗೆ ಈ ಜಗತ್ತಿನ ಪರಿವೇ ಇರಲಿಲ್ಲ. ಆ ಭದ್ರಕಾಳಿಗೆ ಹೋಗಿ ಅವಳು ಬಲಿಯನ್ನು ಬಯಸ್ತಕ್ಕಂಥವಳು. ಭದ್ರಕಾಳಿಗೆ ಹೋಗಿ ಇವನನ್ನು ಬಲಿ ಕೊಡಬೇಕು ಅಂತ ಹೋದಾಗ ಭದ್ರಕಾಳಿ ತನ್ನ ಆ ಪ್ರತಿಮೆಯಿಂದ ಹಾಗೆ ಎದ್ದು ಬಂದು ಎಲ್ಲ ದುಷ್ಟರನ್ನ ಸಂಹಾರ ಮಾಡಿ ಆ ಜಡಭರತನನ್ನು ಕಾಪಾಡ್ತಾಳೆ. ಹಾಗಾಗಿ ಯಾರಿಗೆ ಕಷ್ಟವನ್ನು ಕೊಡ್ತಾಳೆ? ದುಷ್ಟರಿಗೆ ಕಷ್ಟವನ್ನು ಕೊಡ್ತಾಳೆ, ಸಜ್ಜನರಿಗೆ ಯಾವತ್ತೂ ಅಭಯವನ್ನು ಕೊಡ್ತಾಳೆ. ಆಮೇಲೆ ಅವಳು ದುರ್ಗಾ. ಯಾಕಪ್ಪ ಅಂತಂದರೆ ಹೃದ್ಗುಹಾಶ್ರಯಾತ್, ನಮ್ಮ ಹೃದಯ ಗುಹೆಯಲ್ಲಿ, ಹೃದಯದಲ್ಲಿ ಯಾವತ್ತೂ ನೆಲೆಸಿರಬೇಕು. ಅಂತಹ ನೆಲೆಸುವಂತಹ ಒಂದು ಆಶೀರ್ವಾದವನ್ನು, ಕರುಣೆಯನ್ನು ನಮ್ಮ ಮೇಲೆ ತೋರಿಸ್ತಾಳೆ, ಸಜ್ಜನರ ಮೇಲೆ. ಆಗ ಕೂಡ ಅವಳು ದುರ್ಗಾ ಅಂತ ಕರೀತಾರೆ. ಹಾಗಾಗಿ ಆ ದುರ್ಗೆ ಆರಾಧನೆ ಬಹಳ ವಿಶೇಷ ಈ 9 ದಿನಗಳಲ್ಲಿ. ಅಷ್ಟೇ ಅಲ್ಲ, ದುರ್ಗ ಅಂತಂದರೆ ಸಂಸ್ಕೃತ ಕೋಟೆ ಅಂತ ಅರ್ಥ. ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಅರ್ಥವನ್ನು ಹೇಳಬೇಕಾದ್ರೆ ಹೇಳ್ತಾರೆ, ದುರ್ಗ ಅಂದರೆ ಕೋಟೆ. ಕೋಟೆ ಯಾವ ರೀತಿಯಾಗಿ ಏನು ಮಾಡುತ್ತೆ? ಕೋಟೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತೆ. ದುಷ್ಟ ಜನರು, ಶತ್ರು ರಾಜರು ಬಂದು ಆಕ್ರಮಣ ಮಾಡುವಾಗ ಮುಖ್ಯವಾಗಿ ರಾಜ ಆಶ್ರಯಿಸೋದೇ ಕೋಟೆಯನ್ನು. ಹಾಗೆಯೇ ಕೋಟೆಯಂತೆ ಇದ್ದು ಎಲ್ಲ ದುಷ್ಟರನ್ನು ನಮ್ಮಿಂದ ದೂರ ಓಡಿಸಿ ನಮ್ಮ ಜೀವನವನ್ನು ಸುಗಮವಾಗಿ ಮಾಡ್ತಕ್ಕಂಥ ದೇವಿ. ಆದ್ದರಿಂದ ಅವಳಿಗೆ ದುರ್ಗಾ ಅಂತ ಹೆಸರು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ದುರ್ಗಾ ಅವಳು ಎಲ್ಲ ರೀತಿಯಾದ ಶತ್ರುಗಳನ್ನು, ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪಿಗಳನ್ನು ಅವಳು ಹೊಡೆದು ಓಡಿಸಿಬಿಡ್ತಾಳೆ. ವಿಶೇಷವಾಗಿ ಕಲಿಯುಗದಲ್ಲಿ ಕ್ಷಿಪ್ರವಾಗಿ ನಮಗೆ ಅನುಗ್ರಹ ಮಾಡ್ತಕ್ಕಂಥ ದೇವಿಯೇ ದುರ್ಗಾದೇವಿ. ಒಬ್ಬ ಗಣಪತಿ ಕ್ಷಿಪ್ರವಾಗಿ ಅನುಗ್ರಹ ಮಾಡ್ತಾನೆ, ಇನ್ನೊಬ್ಬಳು ದುರ್ಗೆ ಕ್ಷಿಪ್ರವಾಗಿ ಅನುಗ್ರಹ ಮಾಡ್ತಾಳೆ, ಶೀಘ್ರವಾಗಿ ಅನುಗ್ರಹ ಮಾಡ್ತಾಳೆ. ಆಗ ಕಲಿಯುಗದಲ್ಲಿ ಆ ದುರ್ಗೆ ಆರಾಧನೆ ಬಹಳ ವಿಶೇಷ. ಹಾಗಾಗಿ ನವರಾತ್ರಿಯಲ್ಲಿ ಆ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಬಹಳ ಶ್ರೇಯಸ್ಸಾಗುವಂತಹ ಕೆಲಸ. ದುರ್ಗಾದೇವಿಯನ್ನು ಅನೇಕ ಮಹಾತ್ಮರು ಆರಾಧನೆ ಮಾಡಿ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ದುರ್ಗೆಯ ಸ್ಥಾನಗಳಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ವಿಮಾನದುರ್ಗ, ವಿಮಾನಗಿರಿ ಅಂತ ಕರಿತಕ್ಕಂತಹ ಉಡುಪಿಯ ಪಾಜಕದ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಬೆಟ್ಟ, ಅದರಲ್ಲಿ ಪರಶುರಾಮ ದೇವರು ತಾವೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದುರ್ಗಾ ಮೂರ್ತಿ ಇದೆ. ಅಂತಹ ದುರ್ಗೆಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ ಆ ಪಾಜಕದ ಬಳಿ ಇರತಕ್ಕಂಥ ದುರ್ಗಾ ಬೆಟ್ಟ. ಅದೇ ರೀತಿಯಾಗಿ ಅನೇಕ ದುರ್ಗೆಯ ವಿಶೇಷ ಸ್ಥಾನಗಳಿದೆ. ಅಲ್ಲೆಲ್ಲ ಕಡೆಯೂ ಕೂಡ ದುರ್ಗೆಯ ವಿಶೇಷವಾದ ಪೂಜೆ ಈ ನವರಾತ್ರಿಯಲ್ಲಿ ನಡೆಯುತ್ತೆ. ಹಾಗಾಗಿ ಮೊದಲನೇ 3 ದಿನ ಆ ಮಹಾಕಾಳಿ ರೂಪಳಾಗಿರ್ತಕ್ಕಂತಹ ದುರ್ಗೆ ಆರಾಧನೆ, ಆಮೇಲೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಆರಾಧನೆ. ಮಹಾಲಕ್ಷ್ಮಿ ಅವಳು ಪರಮಾತ್ಮನ ಪತ್ನಿ, ನಿತ್ಯಾವಿಯೋಗಿನಿ, ನಿರಂತರವಾಗಿ ಪರಮಾತ್ಮನ ಜೊತೆಗೆ ಇರ್ತಕ್ಕಂಥವಳು. ಕೆಲವರು ಹೀಗೆ ಮಾಡ್ತಾರೆ, ಪರಮಾತ್ಮನ ಆರಾಧನೆ ಮಾಡಲ್ಲ, ಬರೀ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಿಯನ್ನು ಮಾತ್ರ ಆರಾಧನೆ ಮಾಡಿದರೆ ಪರಮಾತ್ಮ
ಅವನು ಕೋಪಗೊಳ್ಳೋದಲ್ಲ, ಲಕ್ಷ್ಮಿನೇ ಕೋಪಗೊಳ್ತಾಳಂತೆ. ಯಾಕೆಂದರೆ ಆ ಲಕ್ಷ್ಮಿಯನ್ನು ಆರಾಧನೆ ಮಾಡುವಾಗ ಅವಳಿಗೆ ಯೋಚನೆ ಬರುತ್ತೆ, ನನ್ನ ಗಂಡನನ್ನೇ ಆರಾಧನೆ ಮಾಡದೇ ಇದ್ದರೆ, ನನಗೆ ಆರಾಧನೆ ಮಾಡಿದ್ರೆ ಅದು ನನಗೆ ಅವಮಾನ ಅಂತ ಯೋಚನೆ ಮಾಡ್ತಾಳಂತೆ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ನಾವು ಲಕ್ಷ್ಮೀನ ಆರಾಧನೆ ಮಾಡಬೇಕಾದ್ರೆ ಪರಮಾತ್ಮನ ಜೊತೆಗೇ ಆರಾಧನೆ ಮಾಡಬೇಕು. ಹಾಗಾಗಿ ಎಲ್ಲ ಜ್ಞಾನಿಗಳು ಕೂಡ ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಪರಮಾತ್ಮನ ಜೊತೆಗೇ ಸ್ತೋತ್ರ ಮಾಡಿದ್ದಾರೆ. ಲಕ್ಷ್ಮೀ ರ್ಯಸ್ಯ ಪರಿಗ್ರಹ ಕಮಲಭೂಹು ಅಂತ ರಾಜರಾಜೇಶ್ವರ ತೀರ್ಥರು ತಮ್ಮ ಸ್ತೋತ್ರದಲ್ಲೂ ಕೂಡ, ಮಂಗಳಾಷ್ಟಕದಲ್ಲೂ ಕೂಡ ಲಕ್ಷ್ಮಿಯನ್ನು ಪರಮಾತ್ಮನ ಸಮೇತವಾಗಿ ಸ್ತೋತ್ರ ಮಾಡಿದ್ದಾರೆ. ಶ್ರೀಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂತ ನ್ಯಾಯಸುಧಾದ ಮಂಗಳಾಚರಣೆಯಲ್ಲೂ ಕೂಡ ಶ್ರೀಮದ್ ಟೀಕಾಕೃತ್ಪಾದರು ಆ ಪರಮಾತ್ಮನ ಸಹಿತವಾಗೇ ಲಕ್ಷ್ಮೀನ ಸ್ತೋತ್ರ ಮಾಡ್ತಾರೆ. ಹೀಗೆ ಆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥ ಕ್ರಮ. ಹಾಗೆ ಆ ಲಕ್ಷ್ಮಿಯನ್ನು ಮಧ್ಯ 3 ದಿನ ಆರಾಧನೆ ಮಾಡಬೇಕು. ಸಂಪತ್ತಿಗೆ ಅಭಿಮಾನಿ, ನಮ್ಮ ವೇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಆ ಮಹಾಲಕ್ಷ್ಮಿ. ಇನ್ನು ಮಹಾಸರಸ್ವತಿ, ಅವಳ ಆರಾಧನೆಯ ಕ್ರಮ ಅದು ನವರಾತ್ರಿಯಲ್ಲಿ ಬಹಳ ವಿಶೇಷ. ಮೂಲೇನ ಆವಾಹಯೇತ್ ದೇವೀಂ ಶ್ರವಣೇನ ವಿಸರ್ಜಯೇತ್ ಅಂತ. ಮೂಲ ನಕ್ಷತ್ರ ಬಂದಿರತಕ್ಕಂಥ ದಿನ ಆ ಸರಸ್ವತಿಯನ್ನು ಆವಾಹನೆ ಮಾಡಬೇಕಂತೆ. ಸರಸ್ವತಿ ಅಂದರೆ ಇಲ್ಲಿ ಒಂದು ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮಪತ್ನಿ ಆಗಿರುವಂಥ ಸರಸ್ವತಿ. ಅದೇ ರೀತಿ ಮಹಾ ಸರಸ್ವತಿ ಅಂದರೆ ಲಕ್ಷ್ಮಿಯ ರೂಪ ಸರಸ್ವತಿ. ಇನ್ನೊಂದು ಸರಸ್ವತಿ ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರು. ಇವರೆಲ್ಲರನ್ನೂ ಕೂಡ ಆ ಪುಸ್ತಕದಲ್ಲಿ ಆವಾಹನೆ ಮಾಡತಕ್ಕಂಥದ್ದು. ಮೂಲ ನಕ್ಷತ್ರ ದಿನ ಬೆಳಿಗ್ಗೆ ಎದ್ದು ಆ ವ್ಯಾಸಪೀಠದಲ್ಲಿ ಈ ಪುಸ್ತಕಗಳನ್ನೆಲ್ಲವೂ ಕೂಡ ಜೋಡಿಸಿಟ್ಟು, ಮನೆಯಲ್ಲೇನಾದರೂ ಪ್ರಾಚೀನ ತಾಳವಾಲೆಗಳಿದ್ದರೆ ಅದನ್ನು ಇಟ್ಟು ಆ ರೇಷ್ಮೆ ವಸ್ತ್ರದಿಂದ ಅದೆಲ್ಲವೂ ಕೂಡ ಸುತ್ತಿ ಆ ಪುಸ್ತಕದಲ್ಲಿ ಏನು ರೇಖೆಗಳನ್ನು ನಾವು ಕಾಣ್ತೇವೆ, ವರ್ಣಗಳನ್ನು ಕಾಣ್ತೇವೆ, ಆ ರೇಖಾಮಯನಾಗಿರ್ತಕ್ಕಂತಹ, ಆ ವರ್ಣಮಯನಾಗಿರ್ತಕ್ಕಂತಹ ಆ ವೇದವ್ಯಾಸ ದೇವರು ಸರಸ್ವತಿ ಅಂತ ಕರಿಬಹುದು. ಅವರನ್ನು ಸರಸ್ವತಿ ನಾಮಕನಾಗಿರ್ತಕ್ಕಂಥ ವೇದವ್ಯಾಸ ದೇವರು. ಅದೇ ರೀತಿಯಾಗಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬುವಂಥ ಲಕ್ಷ್ಮೀ ರೂಪ, ಬ್ರಹ್ಮಪತ್ನಿಯಾಗಿರ್ತಕ್ಕಂಥ ವಿದ್ಯಾಭಿಮಾನಿಯಾಗಿರುವಂಥ ಸರಸ್ವತಿ. ಇವರೆಲ್ಲರೂ ಕೂಡ ಆವಾಹನೆ ಮಾಡಿ 3 ದಿನಗಳ ಕಾಲ ಗುರು ಶಿಷ್ಯರೆಲ್ಲರೂ ಕೂಡ ಕುಳಿತುಕೊಂಡು ಆ ಸರಸ್ವತಿ ಪೂಜೆಯನ್ನು ಮಾಡಬೇಕು. ಅಂದು 3 ದಿನಗಳ ಕಾಲ ಆ ಮೂಲ ನಕ್ಷತ್ರದಿಂದ ಪ್ರಾರಂಭಿಸಿ ಶ್ರವಣ ನಕ್ಷತ್ರದವರೆಗೂ, ಸರಸ್ವತಿ ವಿಸರ್ಜನೆವರೆಗೂ ಕೂಡ ಅನಧ್ಯಯನವನ್ನು ಆಚರಣೆ ಮಾಡಿ ಕೇವಲ ಸರಸ್ವತಿಯ ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು, ಸರಸ್ವತಿ ಸೂಕ್ತ ಹೇಳ್ತಕ್ಕಂಥದ್ದು ಮತ್ತು ಅನುವ್ಯಾಖ್ಯಾನ ಅಂತ ಗ್ರಂಥಗಳ ಪಾರಾಯಣ ಮಾಡ್ತಕ್ಕಂಥದ್ದು, ಇದು ಆ 3 ದಿನಗಳ ಕಾಲ ವಿಶೇಷವಾಗಿ ಪ್ರಶಸ್ತವಾದಂಥ ವಿಹಿತವಾಗಿರುವಂಥ ಕಾಲ. ಹೀಗೆ ನವರಾತ್ರಿಯ ಈ ಸಂದರ್ಭದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಆರಾಧನೆಯನ್ನು ಮಾಡಿ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂತಹ, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ, ತ್ರಿರೂಪಿಣಿಯಾಗಿರ್ತಕ್ಕಂತಹ ಲಕ್ಷ್ಮಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಅನೇಕ ಕ್ಷೇತ್ರಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳು ಲಕ್ಷ್ಮಿಯ ಕ್ಷೇತ್ರಗಳಿದೆ. ಅದರಲ್ಲಿ ಕೊಲ್ಲೂರಿನ ಮೂಕಾಂಬಿಕಾ ಎಂಬಂಥ ಕ್ಷೇತ್ರ ಅದು ಬಹಳ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ. ಅಲ್ಲಿ ಮಹಾಲಕ್ಷ್ಮಿ ಆರಾಧನೆ ವಿಜೃಂಭಣೆಯಿಂದ ನಡೆಯುತ್ತೆ. ವಾದಿರಾಜ ಶ್ರೀಮತ್ ಶ್ರೀಪಾದಂಗಳವರು ಅಲ್ಲಿಗೆ ಹೋದಾಗ ಅವಳ ಅನುಗ್ರಹ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ, ಲಕ್ಷ್ಮಿಯ ಅನುಗ್ರಹ ಶಕ್ತಿಯನ್ನು. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ ಅಂತ ವರ್ಣನೆ ಮಾಡ್ತಾರೆ. ಅವಳು ಮೂಕಾಂಬಿಕಾ ಅಂತ ಹೆಸರು. ಮೂಕಾಂಬಿಕಾ ಅಂತ ಯಾಕೆ ಹೆಸರು ಅವಳಿಗೆ? ಮೂಕ ಆಗಿರ್ತಾಳೆ ಅಂತನಾ ಅಂದರೆ ಇಲ್ಲ. ಅವಳು ತನ್ನ ಅನುಗ್ರಹ ದೃಷ್ಟಿಯಿಂದ ಎಲ್ಲ ಶತ್ರುಗಳನ್ನೂ ಕೂಡ ಮೂಕರನ್ನಾಗಿ ಮಾಡಿಬಿಡ್ತಾಳಂತೆ. ಈಗ ವಾದಿರಾಜರು ಒಂದು ಕಥೆ ಇದೆ. ಅಲ್ಲಿ ವಾದಿರಾಜರು ಕೊಲ್ಲೂರು ಕ್ಷೇತ್ರಕ್ಕೆ ಹೋದಾಗ, ಮೂಕಾಂಬಿಕೆ ದರ್ಶನಕ್ಕೆ ಅಂತ ಹೋದಾಗ, ಅವ್ರನ್ನ ಕಂಡ್ರೆ ಆಗದೇ ಇರತಕ್ಕಂಥ ಒಂದಿಷ್ಟು ಜನ ಇದ್ದರು. ಅವ್ರೇನು ಮಾಡಿದರು, ಒಬ್ಬ ಪುಟ್ಟ ಬಾಲಕನನ್ನು ವಾದಿರಾಜರ ಬಳಿಗೆ ಕಳಿಸಿ ಆಮೇಲೆ ಅವನನ್ನು ಕರೆದುಕೊಂಡು ಮರುದಿನದಿಂದ ಅವನು ಕಾಣದೇ ಇರೋಂಗೆ ಮಾಡಿಬಿಟ್ರು. ಅವನನ್ನು ಆ ದೇವಸ್ಥಾನದ ಒಳಗಡೆ ಬಚ್ಚಿಟ್ಬಿಟ್ರು. ಆಪಾದನೆ ಎಲ್ಲ ವಾದಿರಾಜರ ಮೇಲೆ ಹಾಕಿಬಿಟ್ರು. ಇವರು ಆ ಹುಡುಗನಿಗೆ ಏನು ಹಿಂಸೆ ಮಾಡಿದ್ದಾರೆ, ಹಾಗಾಗಿ ಇವರು ಆ ಹಿಂಸೆ ಮಾಡಿರೋ ಪ್ರಭಾವದಿಂದಲೇ ಅವನೆಲ್ಲೋ ಹೋಗಿಬಿಟ್ಟಿದ್ದಾನೆ, ಎಲ್ಲೋ ಕಳೆದುಬಿಟ್ಟಿದ್ದಾನೆ ಅಂತ ಆಪಾದನೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರು. ವಾದಿರಾಜ ಶ್ರೀಮಚ್ಚರಣರು ಏನೂ ಮಾಡಲಿಲ್ಲ. ಕೇವಲ ಆ ಮೂಕಾಂಬಿಕಾ ಅಂಬಿಕಾ ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಷ್ಟೆ.
ಅವಳು ಆ ಹುಡುಗನ ಕನಸಲ್ಲಿ ಬಂದು ಸರ್ಪ ಮುಂತಾದ ಅನೇಕ ಭಯ ಬರುವ ಪದಾರ್ಥಗಳನ್ನು ತೋರಿಸೋದು, ಎಚ್ಚರಿದ್ದಾಗಲೂ ಕೂಡ ಚಾಟಿಯಿಂದ ಹೊಡೆಯುವಂತಹ ಒಂದು ಅನುಭವವನ್ನು ಕೊಟ್ಟು ಅವನಿಗೆ ಆ ಸ್ಥಳದಲ್ಲೇ ಇರಲಿಕ್ಕಾಗದೇ ಇರೋ ಹಾಗೆ ವಾದಿರಾಜರ ಬಳಿಯೇ ಕಳಿಸ್ಬಿಟ್ಲು. ಕಳಿಸಿ ವಾದಿರಾಜರ ಕಾಲು ಹಿಡಿದು ಕ್ಷಮಾಪಣೆಯನ್ನು ಕೇಳಿದ್ದಲ್ಲದೆ ಸಭೆಯಲ್ಲಿ ಬಂದು ಅವರಿಗೆ ಆಗದೇ ಇರತಕ್ಕಂಥ ವಿರೋಧಿಗಳು ಯಾರಿದ್ದಾರಲ್ಲ ಅವರ ಎಲ್ಲ ಆ ಕಥೆಯನ್ನು ಬಿಚ್ಚಿಟ್ಬಿಟ್ಟ. ಹೀಗೆ ಏನೂ ವಾದಿರಾಜರು ಯಾವುದೇ ಪ್ರಯತ್ನ ಮಾಡಲಿಲ್ಲ ತಮ್ಮ ಮೇಲೆ ಅಪವಾದ ಹೋಗಲಿಕ್ಕೆ. ಕೇವಲ ಆ ಮೂಕಾಂಬಿಕೆಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದರು. ಅವಳೇ ವಾದಿರಾಜರು ಎಲ್ಲ ರೀತಿಯಾದ ಆ ದುಷ್ಪ್ರಚಾರಗಳನ್ನು ತಡೆದು ಸತ್ಯ ಹೊರಗೆ ಬರೋಂಗೆ ಮಾಡಿದ್ರು. ಇದು ಆ ಮೂಕಾಂಬಿಕೆ ಲಕ್ಷ್ಮಿಯ ವಿಶೇಷವಾದಂತಹ ಒಂದು ಅನುಗ್ರಹ. ನಮ್ಮ ಮೇಲೆ ಅನೇಕ ಬಾರಿ ದುಷ್ಟಪ್ರಚಾರ ಅಪಪ್ರಚಾರ ಎಲ್ಲ ಮಾಡ್ತಿರ್ತಾರೆ. ಆಗ ಆ ಮೂಕಾಂಬಿಕೆಯ ವಿಶೇಷವಾದ ಪ್ರಾರ್ಥನೆ ಮಾಡೋದ್ರಿಂದ ಅದರಿಂದ ಹೊರಗೆ ಬರ್ಬೋದಾಗಿದೆ ಅನ್ನೋದನ್ನು ವಾದಿರಾಜ ಶ್ರೀಪಾದಂಗಳವರು ತಾವು ಆ ಶ್ಲೋಕದಲ್ಲಿ ತೋರಿಸ್ಕೊಡ್ತಾರೆ. ಆಮೇಲೆ ಅಲ್ಲಿ ಒಂದು ಕವಿತಾ ಸಾಮರ್ಥ್ಯ ಇರತಕ್ಕಂಥದ್ದು ವಾದಿರಾಜರಿಗೆ ಅಂತ ಎಲ್ಲರಿಗೂ ಗೊತ್ತು. ಆವಾಗ ಒಂದು ಸಮಸ್ಯಾಪೂರ್ತಿ ಅಂತ ಒಂದು ಕವಿತಾ ಮಾಡ್ತಕ್ಕಂಥ ಒಂದು ಕೌಶಲ, ಯಾವುದೋ ಒಂದು ಸಮಸ್ಯೆ ಕೊಟ್ಬಿಡೋದು, ಅದಕ್ಕೆ ಪರಿಹಾರ ಕವಿತೆ ಮೂಲಕನೇ ಮಾಡಬೇಕು. ಅವ್ರಿಗೆ ಹೇಳಿದಂತೆ ಕಾತ್ಯಾಯನಿ ಕಂದು ಕವದ್ವಿಭಾತಿ ಅಂತ ಒಂದು ಸಮಸ್ಯೆ ಕೊಟ್ರಂತೆ. ಕಾತ್ಯಾಯನಿ ಅಂದರೆ ಆ ಲಕ್ಷ್ಮಿ ಅಥವಾ ದುರ್ಗೆ, ಕಂದು ಕವದ್ವಿಭಾತಿ ಒಂದು ಚಂಡಿನಂತೆ ಕಾಣ್ತಾ ಇದ್ದಾಳೆ, ಒಂದು ಬಾಲ್ ಥರ ಕಾಣ್ತಾ ಇದ್ದಾಳೆ ಅಂತ. ಹೇಗೆ ಏನು ತಾನೇ ಹೇಳ್ಬೋದು ಇದಕ್ಕೆ? ಅದಕ್ಕೆ ವಾದಿರಾಜರು ಯೋಚನೆ ಮಾಡಿ ಒಂದು ಶ್ಲೋಕ ಮಾಡಿದ್ರಂತೆ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ವಾಪಿ ಮುಹುರ್ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದು ಕವದ್ವಿಭಾತಿ ಅಂತ ಒಂದು ರಮ್ಯವಾಗಿರ್ತಕ್ಕಂಥ ಒಂದು ಶ್ಲೋಕ ಮಾಡಿಬಿಟ್ರಂತೆ. ಈ ಕಾತ್ಯಾಯನಿ ಹೇಗಿದ್ದಾಳೆ ಅಂದರೆ ಚಂಡಿನಂತೆ ಇದ್ದಾಳೆ. ಹೌದು. ಯಾಕೆ ಅಂದರೆ ಚಂಡಿ ಏನು ಮಾಡುತ್ತೆ? ಒಂದ್ಸಲಿ ಭೂಮಿ ಮೇಲೆ ಇರುತ್ತೆ, ಒಂದ್ಸಲಿ ಆಕಾಶದ ಮೇಲೆ ಹೋಗುತ್ತೆ. ಈ ದುರ್ಗೆ ಕೂಡ ಹಾಗೆ. ಕೆಲವೊಂದ್ಸಲಿ ಭೂಮಿಯಲ್ಲಿರ್ತಾಳೆ, ಭೂಮಿಯಲ್ಲಿದ್ದು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರ್ವ್ರಜಂತಿ. ಕೆಲವೊಂದು ಬಾರಿ ಆಕಾಶಕ್ಕೆ ಹೋಗಿ ಈ ಶುಂಭ ನಿಶುಂಭ ಮಧುಕೈಟಭ ಮುಂತಾದಂಥ ರಕ್ತಬೀಜಾಸುರ ಮುಂತಾದ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾಳೆ. ಹೀಗೆ ವಿಪಕ್ಷ ವಿಧ್ವಂಸ ವಿಧೋಸ್ಫುರಂತಿ. ಹೀಗೆ ಈ ಶತ್ರುಗಳನ್ನು ನಾಶ ಮಾಡೋದ್ರಲ್ಲಿ ಇವಳು ಆ ಚಂಡಿನಂತೆ ತೋರ್ತಾ ಇದ್ದಾಳೆ ಅಂತ. ಆ ಚೆಂಡು ಹೇಗೆ ಭೂಮಿ ಮೇಲೆ ಆಕಾಶದ ಮೇಲೆ ಹೋಗ್ತಾ ಇರುತ್ತೋ ಅದೇ ರೀತಿಯಾಗಿ ಈ ಕಾತ್ಯಾಯನು ಕೂಡ ಭೂಮಿ ಆಕಾಶ ಎರಡರಲ್ಲೂ ಇದ್ದು ಆ ದುಷ್ಟರನ್ನು ಸಂಹಾರ ಮಾಡ್ತಾಳೆ ಅನ್ನುವಂತಹ ಒಂದು ರಮಣೀಯವಾದಂಥ ಒಂದು ಶ್ಲೋಕ ಮಾಡಿ ಆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ, ಅವಳ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹೀಗೆ ಆ ಮಹಾಲಕ್ಷ್ಮಿಯನ್ನು, ಮಹಾ ಸರಸ್ವತಿಯನ್ನು ಮತ್ತು ಮಹಾಕಾಳಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಈ 9 ದಿನಗಳ ಕಾಲ ಕನ್ಯೆ ಆರಾಧನೆಯನ್ನು ಮಾಡೋದಂತೂ ಬಹಳ ವಿಶೇಷವಾದ ಒಂದು ವಿಚಾರ. 9 ದಿನಗಳ ಕಾಲ 9 ರೀತಿಯಾಗಿ ನಾವು ಕನ್ಯೆಯನ್ನು ಆರಾಧನೆ ಮಾಡಬೇಕು. ಅದನ್ನು ಕುಮಾರಿ ಪೂಜಾ ಅಂತ ಕರಿತೇವೆ. ಅದರಲ್ಲಿ 2 ವರ್ಷದಿಂದ ಆರಂಭಿಸಿಕೊಂಡು 10 ವರ್ಷದ ತನಕ ಇರತಕ್ಕಂತಹ ಬಾಲಕಿಯರನ್ನು ಆರಾಧನೆ ಮಾಡುವಂಥದ್ದನ್ನು ಪುರಾಣಗಳು ವಿಧಾನ ಮಾಡುತ್ತೆ. 2 ವರ್ಷದ ಬಾಲಕಿಯನ್ನು ಕುಮಾರಿಕಾ ಅಂತ ಕರಿತೇವೆ. 3 ವರ್ಷದ ಬಾಲಕಿಯನ್ನು ತ್ರಿಮೂರ್ತಿನಿ ಅಂತ ಕರಿತೇವೆ. ಆಮೇಲೆ 4 ವರ್ಷದ ಬಾಲಕಿಯನ್ನು ಕಲ್ಯಾಣಿ ಅಂತ ಕರೀತಾರೆ. 5 ವರ್ಷದ ಬಾಲಕಿಯನ್ನು ರೋಹಿಣಿ ಅಂತ ಕರೀತಾರೆ. 6 ವರ್ಷದ ಬಾಲಕಿಯನ್ನು ಕಾಲಿಕಾ ಅಥವಾ ಕಾಳಿ ಅಂತ ಕರೀತಾರೆ. ಆಮೇಲೆ 8 ವರ್ಷದ ಬಾಲಕಿಯನ್ನು ಶಾಂಭವಿ ಅಂತ ಕರೀತಾರೆ. 9 ವರ್ಷದ ಬಾಲಕಿಯನ್ನು ದುರ್ಗಾ ಅಂತ ಕರೀತಾರೆ. 10 ವರ್ಷದ ಬಾಲಕಿಯನ್ನು ಭದ್ರಾ ಅಥವಾ ಸುಭದ್ರಾ ಅಂತ ಕರೀತಾರೆ. ಹೀಗೆ ಈ ರೀತಿಯಾಗಿ ಒಂದೊಂದು ದಿನ ಒಂದೊಂದು ವರ್ಷದ ಬಾಲಕಿಯರನ್ನ ಕರೆದು ಅವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಕನ್ಯಾ ಆರಾಧನೆ ಅಂತ ಕರೀತಾರೆ. ಕನ್ಯಾ ಅಂತಂದರೆ ಕುಮಾರಿಕಾ, ತ್ರಿಮೂರ್ತಿನಿ, ರೋಹಿಣಿ, ಕಲ್ಯಾಣಿ ಮುಂತಾದಂಥ ಬೇರೆ ಬೇರೆ ವರ್ಷದಲ್ಲಿರ್ತಕ್ಕಂತಹ ಬಾಲಕಿಯರಿಗೆ ಬೇರೆ ಬೇರೆ ಹೆಸರನ್ನು ಪುರಾಣಗಳು ಕೊಟ್ಟಿದೆ. ಆ ವಯಸ್ಸಿನಲ್ಲಿರ್ತಕ್ಕಂಥ ಬಾಲಕಿಯರನ್ನು ಒಂದೊಂದೇ ವರ್ಷ ಹೆಚ್ಚು ಮಾಡಿಕೊಂಡು ನವಮಿಗೆ 9 ವರ್ಷದ ಬಾಲಕಿಯನ್ನು, ದಶಮಿಗೆ 10 ವರ್ಷದ ಬಾಲಕಿಯನ್ನು ಈ ರೀತಿಯಾಗಿ ಪೂಜೆಯನ್ನು ಮಾಡುವಂಥನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಅದೇ ರೀತಿಯಾಗಿ ವಿಜಯದಶಮಿ ದಿನ ಅದು ವಿಜಯ ಅನ್ನುವಂಥ ಒಂದು ಯೋಗ. ಆ ಯೋಗ ಅದು ಬಹಳ ಅಪರೂಪದ ಯೋಗ. ಆ ಯೋಗದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ವಿಜಯ ಆಗ್ತದಂತೆ.
ಹಾಗಾಗಿ ಆ ವಿಜಯ ಎಂಬುವಂಥ ಯೋಗ ಅವತ್ತಿನ ದಿನ ಇರೋದರಿಂದ ಅದನ್ನು ವಿಜಯಾದಶಮಿ ಅಂತ ಕರೀತಾರೆ. ಆ ಯೋಗ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ಸಿದ್ಧ ಮಾಡಿಕೊಡುತ್ತೆ. ಹಾಗಾಗಿ ಅವತ್ತಿನ ದಿನ ಯಾವುದೇ ಹೊಸ ಕೆಲಸ ಮಾಡಬೇಕಂದ್ರೂ ಯಾವುದೇ ಮುಹೂರ್ತ ನೋಡಬೇಕಾಗಿಲ್ಲ, ಯಾವುದೇ ನಕ್ಷತ್ರ ನೋಡಬೇಕಾಗಿಲ್ಲ. ಒಳ್ಳೆಯ ವಿಜಯವನ್ನು ಸಂಪಾದನೆ ಮಾಡಿಕೊಡತಕ್ಕಂಥ ಮುಹೂರ್ತ ಅವತ್ತು ಇಡೀ ದಿನ ಇರುತ್ತೆ. ಹಾಗಾಗಿ ವಿಜಯಾದಶಮಿ ಅಂತ ಕರಿತೀವಿ. ಹಾಗಾಗಿಯೇ ಅಕ್ಷರಾರಂಭವನ್ನು ಮಾಡಬೇಕು ಅಂತಂದರೆ ಒಳ್ಳೆಯ ಪ್ರಶಸ್ತವಾದ ದಿನ. ವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದು ಅಂತಂದರೆ ಒಳ್ಳೆಯ ಪ್ರಶಸ್ತವಾದ ದಿನ. ಹಾಗಾಗಿ ಆ ವಿಜಯ ಎಂಬುವಂತಹ ಯೋಗ ಇರುವ ದಿನದಂದು ಶತ್ರು ಸಂಹಾರ ನಡೆಸಿಕೊಟ್ಟವಳು ದುರ್ಗಾದೇವಿ. ಶತ್ರು ಸಂಹಾರ ಮಾಡಿ ಲೋಕಕ್ಕೆ ವಿಜಯವನ್ನು ಕೊಟ್ಟವಳು ದುರ್ಗಾದೇವಿ. ಅಂತಹ ಅಪರೂಪದ ಮುಹೂರ್ತ ವಿಜಯಾದಶಮಿ ದಿನ ಬರ್ತದೆ. ಹಾಗಾಗಿ ವಿಜಯದಶಮಿ ಅಂತಲೂ ಕರೀತಾರೆ. ವಿಜಯ ಎಂಬುವಂಥ ಯೋಗ ಇರುವಂಥ ದಶಮಿ ಆದ್ದರಿಂದ ವಿಜಯದಶಮಿ ಅಂತ ಕರೀತಾರೆ. ಅವತ್ತಿನ ದಿನ ವಿಶೇಷವಾಗಿ ದುರ್ಗೆ ಆರಾಧನೆ, ಲಕ್ಷ್ಮಿ ಆರಾಧನೆ, ಮಹಾ ಸರಸ್ವತಿ ಆರಾಧನೆಯನ್ನು ಮಾಡಬೇಕು. ಹೀಗೆ ಆ ದುರ್ಗಾ ದೇವಿಯ ಆರಾಧನೆ ಮಾಡಬೇಕು ಅಂತಂದರೆ ಅನೇಕ ಸ್ತೋತ್ರಗಳಿದೆ. ದಾಸರು ಮಾಡಿರ್ತಕ್ಕಂತಹ, ಜಗನ್ನಾಥ ದಾಸರು ಮಾಡಿರ್ತಕ್ಕಂಥ ತತ್ವಸುವಾಲಿ, ಅದರಲ್ಲಿ ಆ ಮೂರೂ ದೇವಿಯರ ವರ್ಣನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅದರ ಪಾರಾಯಣ ಮುಂತಾದವನ್ನು ಮಾಡಿ ದುರ್ಗೆಯ ವಿಶೇಷ ಅನುಗ್ರಹವನ್ನು ಪಡೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಮೂರೂ ಸತ್ವ ರಜಸ್ತಮಸ್ಸು ಎಂಬತಕ್ಕಂಥ ಮೂರೂ ಗುಣಗಳು, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮೂರೂ ದೇವಿಯರ ಆರಾಧನೆ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳುವ ವಿಶೇಷ ಸಂದರ್ಭ ಈ ನವರಾತ್ರಿ ದಿನ ಇದೆ. ಅದೆಲ್ಲವನ್ನು ಕೂಡ ಸದುಪಯೋಗಪಡಿಸ್ಕೊಂಡು ಭಕ್ತ ಜನರು ದೇವಿಯ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.